ಎಂಜಾಯ್ ಮಾಡ್ಕೊಂಡು ಬರೋಣ ಅಂತ ಸಮುದ್ರಕ್ಕೆ 4 ಜನ ಫ್ರೆಂಡ್ಸ್ ಹೋಗ್ತಾರೆ. ಹೋದ ನಂತರ ಅವರಿಗೆ ಅನ್ಸುತ್ತೆ ಯಾಕಾದ್ರೂ ಈ ಸಮುದ್ರಕ್ಕೆ ಬಂದ್ವೋ, ಇಲ್ಲಿನೊಮ್ಮೆ ತಪ್ಪಿಸ್ಕೊಂಡು ಹೋದ್ರೆ ಸಾಕು ಅಂತ. ಅವರ ಸಾವೇ ಆ ಸಮುದ್ರದಲ್ಲಿ ಕಾಯ್ತಿದೆ ಅಂತ ತಿಳಿಯದೆ ಅದ್ರ ಒಳಗೋದವರ ಪರಿಸ್ಥಿತಿ ಏನಾಯ್ತು, ಅದರ ಜೊತೆಲೇ ಕೆಲವೊಂದು ಟ್ವಿಸ್ಟ್ ಗಳು ಬರ್ತಾ ಹೋಗುತ್ತೆ ನೋಡಿ. ಅದು ನಿಮ್ಗೆ ತುಂಬಾನೇ ಇಂಟ್ರೆಸ್ಟ್ ಕೊಡುತ್ತೆ ಈ ವಿಡಿಯೋನ ನೋಡೋಕೆ. ವಿಡಿಯೋನ ಸ್ಟಾರ್ಟ್ ಮಾಡೋ ಮೊದಲು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾಕಂದ್ರೆ ಇಂತ ಹಾಗೆ ಇದಕ್ಕಿಂತ ವಿಭಿನ್ನವಾದಂತ ಬಹಳಷ್ಟು ಕಥೆಗಳು ನಮ್ಮ ಚಾನೆಲ್ ಅಲ್ಲಿ ಅಪ್ಲೋಡ್ ಆಗ್ತಾನೆ ಇರುತ್ತೆ. ಕಥೆಯ ಆರಂಭದಲ್ಲಿ ಕಾಯ ಅಂತ ಹೇಳೋ ಹುಡುಗಿನ ನೋಡ್ತೀವಿ. ಅವಳು ಅವಳ ತಮ್ಮ ಹಾಗೆ ತಂದೆ ಜೊತೆ ವಾಸವಾಗಿರ್ತಾಳೆ. ರೀಸೆಂಟ್ಲಿ ಅವಳು ಅವಳ ತಾಯಿನ ಕಳ್ಕೊಂಡಿರ್ತಾಳೆ. ಇದರಿಂದ ಇಡೀ ಮನೆ ಸಾವಿನ ದುಃಖದಲ್ಲೇ ಮುಳುಗಿರುತ್ತೆ. ಆದ್ರೂ ಕಾಯ ಆ ನೋವನ್ನೆಲ್ಲ ಮರ್ತು ತಂದೆ ಹಾಗೆ ತಮ್ಮನ ಚೆನ್ನಾಗಿ ನೋಡ್ಕೋಬೇಕು ಅಂತ ಹೊರಗೋಗೋದನ್ನು ನಿಲ್ಸಿ ಪೂರ್ತಿ ಟೈಮ್ ನ ಅವರಿಬ್ಬರ ಕಾಳಜಿ ವಹಿಸೋದ್ರಲ್ಲೇ ಕಳ್ತಿರ್ತಾಳೆ. ಬಹಳಷ್ಟು ದಿನದ ನಂತರ ಅವಳ ಫ್ರೆಂಡ್ ಕ್ಲಾರಾ ಹೊರಗೋಗಿ ಸುತ್ತಾಡ್ಕೊಂಡು ಬರೋಣ ಅಂತ ಇವಳನ್ನ ಬಲವಂತ ಮಾಡಿ ಕರೀತಾಳೆ. ಅದರಿಂದ ಕಾಯಿನು ಸರಿ ಅಂತ ಮನೆಯಿಂದ ಹೊರಡ್ತಾಳೆ. ಹೋಗೋ ಮೊದ್ಲು ಅವಳಪ್ಪಗೆ ಒಂದು ಮಾತು ತಿಳಿಸ್ತಾಳೆ. ಆದ್ರೆ ಆ ದಿನ ಅವಳಪ್ಪ ಯಾವತ್ತಿಗಿಂತ ಹೆಚ್ಚು ದುಃಖದಲ್ಲಿದ್ದಿರ್ತಾರೆ. ಯಾಕಂದ್ರೆ ಅವರ ಹೆಂಡತಿಯ ಸಾವು ಅವರ ಬೋಟ್ ನಿಂದಲೇ ಆಗಿರುತ್ತೆ. ಅದನ್ನೇ ಇವತ್ತು ಅವರು ರಿಪೇರಿ ಮಾಡ್ತಿರ್ತಾರೆ. ಯಾವಾಗೆಲ್ಲ ಆ ಬೋಟ್ ನ ನೋಡ್ತಾರೋ ಆಗೆಲ್ಲ ಅವರ ಹೆಂಡತಿಯ ಸಾವಿನ ಕಹಿ ನೆನಪೇ ಕಾಡ್ತಿರುತ್ತೆ. ನಂತರ ಕಾಯ ಗಾಡಿನ ತಗೊಂಡು ಕ್ಲಾರಾ ಹೇಳಿರೋ ಜಾಗಕ್ಕೆ ಹೋಗಿ ತಲುಪ್ತಾಳೆ. ಅಲ್ಲಿ ಮೊದ್ಲೇ ಕ್ಲಾರಾ ಕಾಯಗೋಸ್ಕರ ವೇಟ್ ಮಾಡ್ತಿರ್ತಾಳೆ. ಬಹಳಷ್ಟು ದಿನಗಳ ನಂತರ ಅವರಿಬ್ರು ಒಬ್ರನ್ನೊಬ್ರು ಮೀಟ್ ಆಗಿ ತುಂಬಾನೇ ಖುಷಿ ಆಗ್ತಾರೆ. ಅವರೆಲ್ಲ ಸಮುದ್ರದಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡೋ ಪ್ಲಾನ್ ಹಾಕಿ ಬೀಚ್ ಹತ್ರ ಬಂದಿರ್ತಾರೆ. ಮತ್ತೆ ಕ್ಲಾರಾ ಹೇಳ್ತಾಳೆ, ನಾವಿಬ್ರೇ ಅಲ್ಲ, ನನ್ನ ಬಾಯ್ ಫ್ರೆಂಡು ಬರ್ತಿದ್ದಾನೆ ಅಂತ. ಅದನ್ನ ಕೇಳಿ ಕಾಯಗೆ ಖುಷಿ ಆಗಲ್ಲ. ಯಾಕಂದ್ರೆ ಅವಳು ಹೆಚ್ಚು ಜನರ ಜೊತೆ ಇರೋಕೆ ಇಷ್ಟ ಪಡ್ತಿರೋಲ್ಲ. ಅದಕ್ಕೆ ಕ್ಲಾರಾ, ನೀನು ಜಾಸ್ತಿ ಟೆನ್ಷನ್ ಆಗ್ಬೇಡ, ನನ್ನ ಬಾಯ್ ಫ್ರೆಂಡ್ ಮಾತ್ರ ಅಲ್ಲ, ಅವನ ತಮ್ಮನು ಅವನ ಜೊತೆ ಬರ್ತಾ ಇದ್ದಾನೆ, ಅವನು ನಿಂಗೆ ಖಂಡಿತವಾಗಿಯೂ ಇಷ್ಟ ಆಗೇ ಆಗ್ತಾನಂತ ಹೇಳಿ ಅವಳ ಬಾಯ್ ಫ್ರೆಂಡ್ ಜೋನಸ್ ಹಾಗೆ ಅವನ ತಮ್ಮ ನಿಕ್ನು ಪರಿಚಯ ಮಾಡಿಸ್ತಾಳೆ. ಅವರಿಬ್ರು ವ್ಲಾಗರ್ಸ್ ಆಗಿರ್ತಾರೆ. ನಂತರ ಇವತ್ತು ಅವರ ಜೆಟ್ ಬೋರ್ಡ್ ನಿಂದ ಒಂದು ಐಲ್ಯಾಂಡ್ ಗೆ ಹೋಗೋ ವಿಷಯನು ಕಾಯಿಗೆ ತಿಳಿಸ್ತಾರೆ. ಆದ್ರೆ ಕಾಯಿಗೆ ಗೊತ್ತಿರುತ್ತೆ ಅಲ್ಲಿಂದ ಹೋಗಿ ಬರೋಕೆ ಟೈಮ್ ಹಿಡಿಯುತ್ತೆ ಅಂತ. ಅದಕ್ಕೆ ಅವಳು ಅವರ ಜೊತೆ ಹೋಗೋದನ್ನ ನಿರಾಕರಿಸ್ತಾಳೆ. ಯಾಕಂದ್ರೆ ಸಂಜೆ ಆಗೋ ಮೊದ್ಲೇ ಅವಳು ಮನೆಗೆ ಹೋಗಿ ಸೇರ್ಕೊಳ್ಬೇಕಾಗಿರುತ್ತೆ. ಅದಕ್ಕೆ ನಿಕ್ ಅಂತಾನೆ ಸಂಜೆ ಆಗೋ ಮೊದ್ಲೇ ನಾವು ವಾಪಸ್ ಬಂದ್ಬಿಡ್ತೀವಿ, ಅಷ್ಟೇನು ದೂರ ಇಲ್ಲ ಆ ಐಲ್ಯಾಂಡ್ ಅಂತ. ಜೊತೆಗೆ ಕ್ಲಾರನು ಕನ್ವಿನ್ಸ್ ಮಾಡ್ತಾಳೆ, ನನಗೆ ಗೊತ್ತು ಮನೆಯ ಜವಾಬ್ದಾರಿ ಎಲ್ಲ ಈಗ ನಿನ್ನ ತಲೆ ಮೇಲೆನೆ ಇದೆ ಅಂತ, ನಾವು ಜಾಸ್ತಿ ತಡ ಮಾಡೋದು ಬೇಡ, ಬೇಗ ಹೋಗಿ ಬೇಗ ಬಂದ್ಬಿಡೋಣ ಅಂತ ಅವಳನ್ನ ಕನ್ವಿನ್ಸ್ ಮಾಡಿ 4 ಜನ ಜೆಟ್ ಬೋರ್ಡ್ ಹಿಡ್ಕೊಂಡು ಐಲ್ಯಾಂಡ್ ಕಡೆ ಹೋಗ್ತಾರೆ. ನಂತರ ಅಲ್ಲಿಗೆ ತಲುಪಿಟ್ಟು ಅವರೆಲ್ಲ ತುಂಬಾನೇ ಎಂಜಾಯ್ ಮಾಡ್ತಾರೆ. ಕ್ಲಾರಾ ಹಾಗೆ ಜೋನಸ್ ನೀರಲ್ಲಿ ಆಟಾಡ್ತಿರ್ತಾರೆ. ಕಾಯ ಹಾಗೆ ನಿಕ್ ಕೂತು ಮಾತಾಡ್ತಿರ್ತಾರೆ. ಕಾಯಿಗೆ ನಿಕ್ ಜೊತೆ ಟೈಮ್ ಸ್ಪೆಂಡ್ ಮಾಡಿ ತುಂಬಾನೇ ಖುಷಿ ಆಗ್ತಿರುತ್ತೆ. ಇಂತಹ ಸಿಚುವೇಶನ್ ನಲ್ಲಿ ಅವಳ ಫೀಲಿಂಗ್ಸ್ ನ ಅರ್ಥ ಮಾಡ್ಕೊಳ್ಳೋ ಇಂತ ವ್ಯಕ್ತಿಯ ಅವಶ್ಯಕತೆನೆ ಅವಳಿಗೆ ಇದ್ದಿರುತ್ತೆ. ಮತ್ತೆ ಅವರಿಬ್ರು ನೀರಿಗೆ ಬಂದು ಜೆಟ್ ಬೋರ್ಡ್ ಅಲ್ಲಿ ಸ್ವಲ್ಪ ಹೊತ್ತು ಎಂಜಾಯ್ ಮಾಡಿ ವಾಪಸ್ ಮನೆ ಕಡೆ ಹೊರಡ್ತಾರೆ. ಆದ್ರೆ ಕ್ಲಾರನ ಬಾಯ್ ಫ್ರೆಂಡ್ ಅವಳನ್ನ ಇಂಪ್ರೆಸ್ ಮಾಡೋ ಬರದಲ್ಲಿ ಜೆಟ್ ಬೋರ್ಡ್ ಸ್ಪೀಡ್ ನ ಜಾಸ್ತಿ ಮಾಡ್ತಾನೆ. ಅದರಿಂದ ಆಗೋದೇನಂದ್ರೆ ಓವರ್ ಸ್ಪೀಡ್ ಇಂದ ಜೆಟ್ ಬೋರ್ಡ್ ಬ್ಯಾಲೆನ್ಸ್ ತಪ್ಪಿ ಅವರಿಬ್ರು ಕೆಳಗೆ ಬಿದ್ದೋಗ್ತಾರೆ. ಅವರ ಸ್ಪೀಡ್ ನ ಈಕ್ವಲ್ ಆಗಿದ್ದ ನಿಕ್ ಹಾಗೆ ಕಾಯ ಫಾಸ್ಟ್ ಆಗಿ ಬಂದು ಜೋನಸ್ಗೆ ಡಿಕ್ಕಿ ಹೊಡಿತಾರೆ. ಅದರಿಂದ ಅವನಿಗೆ ಎಷ್ಟು ಗಾಯ ಆಗುತ್ತೆ ಅಂದ್ರೆ ಅಲ್ಲೇ ಅನ್ಕಾನ್ಶಿಯಸ್ ಆಗಿ ನೀರೊಳಗೆ ಮುಳುಗೋಗ್ತಾನೆ. ಸ್ವಲ್ಪ ಮುಂದೆ ಹೋಗಿ ನಿಕ್ ನ ಜೆಟ್ ಬೋರ್ಡ್ ನು ಡಿಕ್ಕಿ ಹೊಡೆದು ಅವರಿಬ್ರು ನೀರೊಳಗೆ ಬಿದ್ದು ನಿಕ್ ನ ತಲೆಗೆ ಏಟಾಗಿ ಬಿಡುತ್ತೆ. ಈಗ ಎಲ್ರು ನೀರೊಳಗೆ ಬಿದ್ದೋಗಿರ್ತಾರೆ. ಕ್ಲಾರಾ ಗಾಬರಿಯಲ್ಲಿರೋದನ್ನ ನೋಡಿ ಕಾಯ ಅವಳನ್ನ ಸಮಾಧಾನಿಸ್ತಾಳೆ. ನಿಕ್ ಅವನ ಅಣ್ಣನ ಹುಡುಕ್ತಾನೆ. ಆದ್ರೆ ಅವನು ಎಲ್ಲೂ ಕಾಣಿಸ್ಕೋತಿರೋಲ್ಲ. ಇದರಿಂದ ಎಲ್ರು ಅರ್ಥ ಮಾಡ್ಕೋತಾರೆ ಆ ಆಕ್ಸಿಡೆಂಟ್ ಇಂದ ಅವನು ಸ್ಪಾಟ್ ಅಲ್ಲೇ ಸತ್ತೋಗ್ಬಿಟ್ಟ ಅಂತ. ಅದನ್ನ ಯೋಚನೆ ಮಾಡಿ ನಿಕ್ಕಿಗೆ ಬೇಜಾರಾಗುತ್ತೆ, ತುಂಬಾನೇ ಪಶ್ಚಾತ್ತಾಪ ಆಗುತ್ತೆ. ಯಾಕಂದ್ರೆ ಅವನು ಸ್ವಲ್ಪ ಗಮನ ಕೊಟ್ಟು ನಾರ್ಮಲ್ ಸ್ಪೀಡ್ ಅಲ್ಲಿ ಗಾಡಿನ ಓಡಿಸ್ತಿದ್ರೆ ಅವನ ಅಣ್ಣ ಬದುಕಿರ್ತಿದ್ದ. ಆದ್ರೆ ಅವನು ಈಗ ಏನ್ ಮಾಡೋ ಪರಿಸ್ಥಿತಿಯಲ್ಲೂ ಇರೋಲ್ಲ, ತುಂಬಾನೇ ಇಂಜರ್ಡ್ ಆಗಿರ್ತಾನೆ. ಅದರ ಜೊತೆ ಅವರ ಬೋಟ್ ನ ಫ್ಯೂಲ್ಗೂ ನೀರ್ ತುಂಬಿ ಅದನ್ನು ಮುಳುಗಿ ಬಿಡುತ್ತೆ. ಈಗ ಅವರ ಜೀವ ಉಳಿಸ್ಕೊಳ್ಳೋಕೆ ಕೇವಲ ಒಂದ್ ದಾರಿ ಅಷ್ಟೇ ಬಾಕಿ ಇರುತ್ತೆ, ಸಮುದ್ರದಲ್ಲೇ ಈಜಾಡ್ತಾ ಯಾರಿಂದಾದ್ರೂ ಸಹಾಯಕ್ಕೆ ಕಾಯೋದಷ್ಟೇ. ಅಷ್ಟೊತ್ತಿಗೆ ಅವರ ಕಡೆ ಏನೋ ಬರುತ್ತೆ. ಅದು ಮನುಷ್ಯ ಆಗ್ಲಿ ಬೋಟ್ ಆಗ್ಲಿ ಅಲ್ಲ, ಒಂದು ದೊಡ್ಡ ಶಾರ್ಕ್ ಆಗಿರುತ್ತೆ. ಅದರಿಂದ ಕಾಯ ಅರ್ಥ ಮಾಡ್ಕೋತಾಳೆ ಜಾಸ್ತಿ ಹೊತ್ತು ಈ ಸಮುದ್ರದಲ್ಲಿ ಇರೋದು ಸೇಫ್ ಅಲ್ಲ ಅಂತ. ಅದೇ ಟೈಮ್ಗೆ ದೇವ್ರ ರೀತಿ ಒಂದು ಬೋಟ್ ಅವರಿಗೆ ಕಾಣಿಸ್ಕೊಳ್ಳುತ್ತೆ. ಅದನ್ನ ನೋಡಿ ಕಾಯ ಸಹಾಯಕ್ಕಾಗಿ ಅವ್ರತ್ರ ಜೋರಾಗಿ ಕರೀತಾಳೆ. ಬೋಟ್ ನ ಕ್ಯಾಪ್ಟನ್ ಆದ ರೇಗೆ ಅವಳು ಕರೆಯೋದು ಗೊತ್ತಾಗಿ ಬೋಟ್ ನ ಅವರ ಕಡೆ ತಿರುಗಿಸ್ತಾನೆ. ಅಲ್ಲಿ ಅವರಿಗೆ ಸಹಾಯದ ಅವಶ್ಯಕತೆ ಇದ್ದಿದ್ರಿಂದ ರೇ ಒಬ್ಬೊಬ್ರನ್ನ ಎತ್ತಿ ಬೋಟ್ ಒಳಗೆ ಕರ್ಕೋತಾನೆ. ಆದ್ರೆ ನಿಕ್ ನ ಪರಿಸ್ಥಿತಿ ತುಂಬಾನೇ ಹದಗೆಟ್ಟೋಗಿರುತ್ತೆ. ಅವನ ದೇಹದಲ್ಲಿ ಬಹಳಷ್ಟು ಕಡೆ ಇಂಜುರಿ ಆಗಿರುತ್ತೆ. ರೇ ಅವರಿಗೆ ರಿಲ್ಯಾಕ್ಸ್ ಆಗೋಕೆ ಹೇಳ್ತಾನೆ. ಯಾಕಂದ್ರೆ
ಯಾಕಂದ್ರೆ ಅವರೀಗ ಸೇಫ್ ಆಗಿರ್ತಾರೆ. ನಂತರ ಕ್ಲಾರಾ ವಾಶ್ರೂಮ್ ಅಂತ ಒಳಗೋಗ್ತಾಳೆ. ಆದ್ರೆ ಅವಳು ಎಷ್ಟೊತ್ತಾದ್ರೂ ವಾಪಸ್ ಬರ್ದಿದ್ದ ಕಾರಣ ಕಾಯ್ ಅವಳನ್ನ ಹುಡ್ಕೊಂಡು ಹೋಗ್ತಾಳೆ. ಅಲ್ಲಿ ರೇ ಜೊತೆ ಅವಳು ಮಾತಾಡ್ತಾಳೆ. ಆದ್ರೆ ರೇ ಅವನ ಕೆಲ್ಸದಲ್ಲೇ ಬ್ಯುಸಿ ಆಗಿರ್ತಾನೆ. ನಂತರ ಒಂದು ಕಾಟನ್ಗೆ ಕೆಲವೊಂದು ಕೆಮಿಕಲ್ ನ ಮಿಕ್ಸ್ ಮಾಡ್ತಾನೆ. ಕಾಯ ಅನ್ಕೋತಾಳೆ ನಿಕ್ ನ ಗಾಯಗೆ ಇರ್ಬೇಕು ಅಂತ. ಆದ್ರೆ ಅದನ್ನ ಅವನು ಕಾಯಿನ ಮೇಲೆ ಯೂಸ್ ಮಾಡಿ ಅವಳನ್ನ ಅನ್ಕಾನ್ಶಿಯಸ್ ಮಾಡ್ತಾನೆ. ಇದ್ರಿಂದಲೇ ನಾವು ಅರ್ಥ ಮಾಡ್ಕೋಬಹುದು ಈ ರೇ ಒಳ್ಳೆ ಮನುಷ್ಯ ಅಲ್ಲ ಅಂತ. ನಂತರ ಅವಳನ್ನ ಶಿಪ್ ಹಿಂದೆ ಇರೋ ಕಂಟೈನರ್ ಅಲ್ಲಿ ಲಾಕ್ ಮಾಡಿ ಬಿಡ್ತಾನೆ. ಆದ್ರೆ ನಿಕ್ ನ ಮಾತ್ರ ಏನು ಮಾಡ್ದೆ ಅಲ್ಲೇ ಸಾಯೋಕೆ ಬಿಟ್ಟಿರ್ತಾನೆ. ಈ ಕಡೆ 2 ಗಂಟೆ ಬಿಟ್ಟು ಕಾಯಿಗೆ ಎಚ್ಚರ ಆದಾಗ ಅವಳೊಂದು ರೂಮ್ ಅಲ್ಲಿ ಬಂದಿಯಾಗಿರ್ತಾಳೆ. ಅವಳ ಪಕ್ಕ ಕ್ಲಾರನು ಮಲಗಿರ್ತಾಳೆ. ಸ್ವಲ್ಪ ಹೊತ್ತಲ್ಲಿ ಅವಳಿಗೂ ಎಚ್ಚರ ಆಗುತ್ತೆ. ಅವರಿಗೆ ಅರ್ಥನೇ ಆಗ್ತಿರಲ್ಲ ಅವರನ್ನ ಯಾಕೆ ಈ ರೂಮ್ ಅಲ್ಲಿ ಕೂಡಿ ಹಾಕಿದ್ದಾರೆ, ಈಗ ಅವರು ಏನ್ ಮಾಡ್ಬೇಕು ಅಂತ. ಅಕ್ಕಪಕ್ಕ ನೋಡಿದಾಗ ಕೆಲವೊಂದು ಜಾಗದಲ್ಲಿ ಹೆಲ್ಪ್ ಅಂತ ಬರ್ದಿರುತ್ತೆ. ಜೊತೆಗೆ ಅವರು ಮಲಗಿರೋ ಬೆಡ್ ನ ಮೇಲೂ ಬಹಳಷ್ಟು ಹುಡುಗಿರ ಕೂದ್ಲು ಹಾಗೆ ರಕ್ತನೂ ಇದ್ದಿರುತ್ತೆ. ಇದರಿಂದ ಒಂದು ವಿಷಯ ಕ್ಲಿಯರ್ ಆಗುತ್ತೆ, ಇವರಿಬ್ರೇ ಅಲ್ಲ ಇವರಕ್ಕಿಂತ ಮೊದ್ಲುನು ಬಹಳಷ್ಟು ಹುಡುಗಿರು ಇಲ್ಲಿ ಬಂದಿಯಾಗಿದ್ರು ಅಂತ. ಅದನ್ನೆಲ್ಲ ಅರ್ಥ ಮಾಡ್ಕೊಂಡು ಅವರಿಬ್ರು ತುಂಬಾನೇ ಹೆದ್ರೋಗ್ತಾರೆ. ಯಾಕಾದ್ರೂ ಈ ಐಲ್ಯಾಂಡ್ ಗೆ ಬಂದ್ವೋ ಅಂತ ಪಶ್ಚಾತ್ತಾಪ ಪಡ್ತಾರೆ. ಆದ್ರೆ ಈಗ ಪಶ್ಚಾತ್ತಾಪ ಪಡೋದಕ್ಕಿಂತ ಹೆಚ್ಚು ಅಲ್ಲಿಂದ ತಪ್ಪಿಸ್ಕೊಂಡು ಹೋಗೋ ದಾರಿನ ಹುಡುಕ್ಬೇಕಾಗಿರುತ್ತೆ. ಅಲ್ಲಿ ಇರೋವರೆಗೂ ಅವರಿಗೆ ಆಪತ್ತು ತಪ್ಪಿದ್ದಲ್ಲ. ಮರುದಿನ ರೇ ಕಂಟೈನರ್ ಡೋರ್ ಓಪನ್ ಮಾಡಿ ಅವರಿಗೆ ತಿನ್ನೋಕೆ ಹಸಿ ಮೀನನ್ನ ಕೊಡ್ತಾನೆ. ಆಗ ಕಾಯ ಅವನತ್ರ ವಿನಂತಿ ಮಾಡ್ತಾಳೆ, ಪ್ಲೀಸ್ ನಮ್ಮನ್ನ ಇಲ್ಲಿಂದ ಹೋಗೋಕೆ ಬಿಡು, ಮನೆಯಲ್ಲಿ ನನ್ನ ತಮ್ಮ ಒಬ್ನೇ ಇರ್ತಾನೆ, ಅವನಿಗೆ ನನ್ನ ಅವಶ್ಯಕತೆ ಬೀಳುತ್ತೆ ಅಂತ. ಆದ್ರೆ ರೇ ಮಾತ್ರ ಬಾಯಿ ಮುಚ್ಕೊಂಡು ಇಲ್ಲೇ ಬಿದ್ದಿದ್ರೆ ಸರಿ, ಇಲ್ಲ ಅಂದ್ರೆ ಒಬ್ಬೊಬ್ಬರನ್ನ ಪೀಸ್ ಪೀಸ್ ಮಾಡಿ ಸಮುದ್ರಕ್ಕೆ ಎಸ್ತ್ ಬಿಡ್ತೀನಿ ಹುಷಾರಂತ ಹೇಳಿ ವಾಪಸ್ ಸ್ಟೋರ್ ನ ಕ್ಲೋಸ್ ಮಾಡಿ ಅವನ ಮಾಮೂಲಿ ಕೆಲ್ಸನ ಶುರು ಮಾಡ್ಕೋತಾನೆ. ಹಸಿ ಮೀನನ್ನ ತಿನ್ನೋದು, ಹಾಡ್ ಕೇಳೋದು, ಸಿಗರೆಟ್ ಎಳಿಯೋದು ಎಕ್ಸೆಟ್ರಾ ಎಕ್ಸೆಟ್ರಾ. ಹಾಗೇನೆ ಇನ್ನೊಂದು ವಿಷಯನೂ ನಾವು ನೋಟಿಸ್ ಮಾಡ್ತೀವಿ, ಹೊತ್ತೊತ್ತಿಗೆ ವಾಕಿ ಟಾಕಿಯಲ್ಲಿ ಯಾರ ಜೊತೆನೂ ಮಾತಾಡ್ತಿರೋದು. ಇದರಿಂದ ನಮ್ಗೆ ಗೊತ್ತಾಗುತ್ತೆ ಯಾರು ಅವನ ಬೋಟ್ಗೆ ಬರೋಕಿದ್ದಾರೆ ಅಂತ. ನಂತರ ಈ ಕಡೆ ನಾವು ನಿಕ್ ನ ನೋಡ್ತೀವಿ. 4 ದಿನ ಕಳ್ದಿದ್ರು ಕೂಡ ಅವನಿಗೆ ತಿನ್ನೋಕಾಗ್ಲಿ ಕುಡಿಯೋಕಾಗ್ಲಿ ಏನೂ ಕೊಟ್ಟಿರೋಲ್ಲ. ಫಸ್ಟ್ ಏಡ್ ಅದಕ್ಕಿಂತ ಮುಂಚೆ ಮಾಡಿರಲ್ಲ. ಹೇಗೆ ತಂದು ಅವನನ್ನ ಮಲಗಿಸಿರ್ತಾನೋ ಹಾಗೇನೆ ಅಲ್ಲೇ ಬಿದ್ದು ಒದ್ದಾಡೋಕೆ ಬಿಟ್ಟಿರ್ತಾನೆ. ಅಷ್ಟೊತ್ತಿಗೆಲ್ಲ ಹೊರಗಿನಿಂದ ಶಿಪ್ ಬರೋ ಸದ್ದು ಕೇಳಿಸುತ್ತೆ. ಅದರಿಂದ ಈ ಹುಡುಗಿರು ತುಂಬಾನೇ ಖುಷಿ ಆಗ್ತಾರೆ, ಅವರನ್ನ ಕಾಪಾಡೋಕೆ ಯಾರೋ ಬಂದ್ರಲ್ವಾ ಅಂತ. ಆದ್ರೆ ಅದೊಂದು ಡಾಕ್ಟರ್ ಆಗಿರ್ತಾನೆ. ತನ್ನ ಶಿಪ್ ನ ಸ್ವಲ್ಪ ದೂರದಲ್ಲೇ ನಿಲ್ಸಿ ಸಣ್ಣ ಬೋಟ್ ನ ಮುಖಾಂತರ ರೇ ಹತ್ರ ಬರ್ತಾನೆ. ಅಲ್ಲಿ ನಿಕ್ ನ ನೋಡಿ ಎಷ್ಟು ದಿವಸದಿಂದ ಇವನು ಇಲ್ಲೇ ಇದ್ದಾನೆ ಅಂತ ಕೇಳ್ತಾನೆ. ಆಗ ರೇ ಅಂತಾನೆ 4 ದಿನ. ಅದಕ್ಕೆ ಡಾಕ್ಟರ್ ಪರವಾಗಿಲ್ಲ ಬಿಡು, ಇವನು ನಮ್ಮ ಕೆಲ್ಸಕ್ಕೆ ಬರ್ತಾನೆ ಅಂತ ಹೇಳಿ ಆ 2 ಹುಡುಗಿರ್ನ ನೋಡೋಕೆ ಹೋಗ್ತಾರೆ. ಅಲ್ಲಿ ಅವರಿಬ್ರು ಹೆದ್ರಿ ಒಂದು ಮೂಲೆಯಲ್ಲಿ ಕೂತಿರ್ತಾರೆ. ನಂತರ ಡಾಕ್ಟರ್ ಹೇಳ್ತಾನೆ, ನಿಮ್ಮಲ್ಲಿ ಯಾರಿಗೆ ಗಾಯ ಆಗಿದೆ ಹೇಳಿ, ನಾನ್ ನಿಮ್ಗೆ ಟ್ರೀಟ್ಮೆಂಟ್ ಕೊಡೋಕೆ ಬಂದಿದ್ದು ಅಂತ. ಕ್ಲಾರಾ ಅವನ ಮಾತನ್ನ ನಂಬಿ ಮುಂದಕ್ಕೆ ಬರ್ತಾಳೆ. ಅವಳ ಬಾಡಿನ ಚೆಕ್ ಮಾಡಿ ರೇ ಜೊತೆ ಮಾತಾಡ್ತಾ ಮೇಲೆ ಹೋಗಿ ಬಿಡ್ತಾರೆ. ಅವರು ಹೋದ ಸ್ವಲ್ಪ ಹೊತ್ತಲ್ಲೇ ನಿಕ್ ನ ಜೋರಾದ ಕಿರ್ಚಾಟ ಕೇಳಿ ಬರುತ್ತೆ. ಈ ಕಡೆ ನಾವು ನೋಡ್ತೀವಿ ಆ ಡಾಕ್ಟರ್ ನಿಕ್ ಬದುಕಿದ್ದಂಗೆನೆ ಅವನ ಆರ್ಗನ್ಸ್ ನ ತೆಗೆದು ಅದನ್ನ ಸಪ್ಲೈ ಮಾಡೋದಾಗಿ ಇದ್ದಿರ್ತಾನೆ. ಅವನ ದೇಹದ ಎಲ್ಲಾ ಪಾರ್ಟ್ನು ತೆಗಿತಾರೆ, ಕಣ್ಣು, ಹಾರ್ಟ್, ಲಿವರ್, ಕಿಡ್ನಿ ಎಲ್ಲಾನು. ನಂತರ ಅವನ ಡೆಡ್ ಬಾಡಿನ ಸಮುದ್ರಕ್ಕೆ ಎಸ್ತ್ ಬಿಡ್ತಾರೆ. ಅವನ ಕಿರ್ಚಾಟ ಬಂದ್ ಆದಾಗ್ಲೇನೆ ಇವರಿಬ್ರಿಗೆ ಅರ್ಥ ಆಗಿರುತ್ತೆ ಅವರಿಬ್ರು ನಿಕ್ ನ ಕೊಂದು ಬಿಟ್ರು. ಹಾಗೇನೆ ಆ ಡಾಕ್ಟರ್ನು ಒಳ್ಳೆ ಮನುಷ್ಯ ಅಲ್ಲ, ರೇನ ಗ್ಯಾಂಗಿಗೆ ಸೇರ್ದವನು ಅಂತ. ನಂತರ ಅವರಿಬ್ರು ಮಾತಾಡ್ಕೊಳ್ತಾರೆ. ಆ ಗಾಯಳಾದ ಹುಡುಗಿಯ ಆರ್ಗನ್ಸ್ ನ ತೆಗೆದು ಇಲ್ಲೇ ಕೊಂದು ಬಿಡೋಣ, ಮತ್ತೊಂದು ಹುಡುಗಿನ ನಾನು ಕರ್ಕೊಂಡು ಹೋಗ್ತೀನಿ, ಯಾಕಂದ್ರೆ ನನಗೊಂದು ಕ್ಲೈಂಟ್ ಸಿಕ್ಕಿದ್ದಾರೆ, ಅವರ ಮಗನಿಗೆ ಫ್ರೆಶ್ ಯಂಗ್ ಕಿಡ್ನಿಯ ಅವಶ್ಯಕತೆ ಇದೆ, ಅದನ್ನ ಕೊಡೋದ್ರಿಂದ ನಮ್ಗೆ ಒಳ್ಳೆ ಹಣ ಸಿಗುತ್ತೆ ಅಂತ. ಅದಕ್ಕೆ ರೇನು ಒಪ್ಕೋತಾನೆ. ಯಾಕಂದ್ರೆ ಬಹಳಷ್ಟು ವರ್ಷಗಳಿಂದ ಅವನು ಈ ಡಾಕ್ಟರ್ಗೆ ಇದೇ ಕೆಲಸ ಮಾಡ್ತಾ ಬಂದಿರ್ತಾನೆ. ಸಮುದ್ರದಲ್ಲಿ ಸಿಕ್ಕಾಕೊಂಡಿರೋರನ್ನ ಕಾಪಾಡೋ ರೀತಿ ನಾಟಕ ಮಾಡೋದು ಮತ್ತೆ ಅವರ ಆರ್ಗನ್ಸ್ ನ ತೆಗೆದು ಮಾರಿ ದುಡ್ಡು ಮಾಡೋದು ಇದೇ ಅವನ ಫುಲ್ ಟೈಮ್ ಜಾಬ್ ಆಗಿರುತ್ತೆ. ನಂತರ ವಾಪಸ್ ಅವರಿಬ್ರ ಹತ್ರ ಹೋಗಿ ಕ್ಲಾರನ ಬಲವಂತವಾಗಿ ಎತ್ತಾಕೊಂಡು ಮೇಲೆ ಬರ್ತಾರೆ. ಆಗ ಕಾಯ ಅದನ್ನ ತಡೆಯೋ ಪ್ರಯತ್ನ ಮಾಡ್ತಾಳೆ. ಆದ್ರೆ ರೇ ಅವಳನ್ನ ಹೊಡೆದು ಅನ್ಕಾನ್ಶಿಯಸ್ ಮಾಡ್ತಾನೆ. ಸ್ವಲ್ಪ ಹೊತ್ತು ಬಿಟ್ಟು ಅವಳಿಗೆ ಕಾನ್ಶಿಯಸ್ ಬಂದಾಗ ಕ್ಲಾರಾ ಕೂಗಾಡೋದು ಕೇಳಿಸ್ತಿರುತ್ತೆ. ಅಂದ್ರೆ ಕ್ಲಾರಾ ಇನ್ನು ಬದುಕಿರ್ತಾಳೆ, ಅವಳ ಆರ್ಗನ್ಸ್ ನ ತೆಗ್ದಿರೋಲ್ಲ. ಈ ಕಡೆ ಕಂಟೈನರ್ ಒಳಗೆ ಒಂದು ಸಣ್ಣ ಫ್ಯಾನ್ ನ ಅಳವಡಿಸಿರ್ತಾರೆ. ಆದ್ರೆ ಅದು ಬೆಳಿಗ್ಗೆ ಅಷ್ಟೇ ಆನ್ ಅಲ್ಲಿರುತ್ತೆ, ರಾತ್ರಿ ಹೊತ್ತಿಗೆಲ್ಲ ಆಫ್ ಆಗಿ ಬಿಟ್ಟಿರುತ್ತೆ. ಅದನ್ನ ಹೊರಗೆ ನೂಕೋದ್ರಿಂದ ಅದು ಓಪನ್ ಆಗೋ ಚಾನ್ಸ್ ಇದ್ದಿರುತ್ತೆ. ಅದ್ರಿಂದ ಕಾಯ ಅವಳ ಪೂರ್ತಿ ಶಕ್ತಿನ ಯೂಸ್ ಮಾಡಿ ಅದನ್ನ ನೂಕಿ ಹೊರಗೆ ಬಂದೇ ಬಿಡ್ತಾಳೆ. ಈ ಕಡೆ ಡಾಕ್ಟರ್ ಕ್ಲಾರನ ಕಟ್ಟಿ ಹಾಕಿ ಅವನ ಕೆಲ್ಸನ ಶುರು ಮಾಡ್ಕೊಂಡಿರ್ತಾನೆ. ಅಷ್ಟರಲ್ಲೇ ಒಳಗೆ ರೇ ಬರ್ತಾನೆ. ಅದರಿಂದ ಕಾಯ ಹೆದರಿ ಇಂಜಿನ್ ರೂಮ್ ಒಳಗೆ ಹೋಗ್ಬಿಡ್ತಾಳೆ. ಅಲ್ಲಿ ಅವಳಿಗೆ ಫಿಶಿಂಗ್ ಆರೋ ಸಿಗುತ್ತೆ. ರೇ ಅಲ್ಲಿಂದ ಹೋದ ನಂತರ ಅದನ್ನ ಹಿಡ್ಕೊಂಡು ಡಾಕ್ಟರ್ ಹತ್ರ ಬಂದು ಅವನಿಗೆ ಪಾಯಿಂಟ್ ಔಟ್ ಮಾಡ್ತಾಳೆ. ಅದನ್ನ ನೋಡಿ ಡಾಕ್ಟರ್ ತುಂಬಾನೇ ಶಾಕ್ ಆಗ್ತಾನೆ. ಇದುವರೆಗೂ ಯಾವ ಹುಡುಗಿನೂ ಇಷ್ಟು ಧೈರ್ಯ ಮಾಡಿರೋ
ಬಂದಿರೋಲ್ಲ ಅಲ್ಲಿವರೆಗೂ ತಲುಪುವಷ್ಟು. ಅದ್ರಿಂದ ಅವಳನ್ನ ಮಾತ್ನಲ್ಲಿ ಡೈವರ್ಟ್ ಮಾಡೋಕೆ ಟ್ರೈ ಮಾಡ್ತಾನೆ. ಆದ್ರೆ ಅಷ್ಟೊತ್ತಿಗೆಲ್ಲ ಕಾಯ ಆರೋನ್ ಅವನಿಗೆ ಬಿಡ್ತಾಳೆ. ಅದು ಡಾಕ್ಟರ್ಗೆ ತಾಗಿ ಅಲ್ಲಿ ಅವನು ಬಿದ್ದೋಗ್ತಾನೆ. ಆದ್ರೆ ಸತ್ತಿರಲ್ಲ. ಇದು ಗೊತ್ತಾಗ್ದೆ ಕಾಯ ಕ್ಲಾರನ್ನ ಬಿಡ್ಸೋಕೆ ಹತ್ರ ಹೋದಾಗ ಅವನು ಸಡನ್ ಆಗಿ ಕಾಯದ ಮೇಲೆ ಅಟ್ಯಾಕ್ ಮಾಡಿ ಅವಳ ಕತ್ತಿಸ್ಕಿ ಸಾಯಿಸೋಕೆ ಮುಂದಾಗ್ತಾನೆ. ಆದ್ರೆ ಅಷ್ಟೊತ್ತಿಗೆಲ್ಲ ಕಾಯ ಕ್ಲಾರನ ಹಗ್ಗನ ಬಿಚ್ಚಿರ್ತಾಳೆ. ಅದರಿಂದ ಕ್ಲಾರ ಮೊದ್ಲು ಅವಳನ್ನ ಬಿಡಿಸ್ಕೊಳ್ತಾಳೆ. ನಂತರ ಪಕ್ಕದಲ್ಲಿದ್ದ ಚಾಕುನ ತಗೊಂಡು ಡಾಕ್ಟರ್ನ ಕತ್ತಿಗೆ ಬ್ಯಾಕ್ ಟು ಬ್ಯಾಕ್ ಸ್ಟ್ಯಾಬ್ ಮಾಡ್ತಾಳೆ. ಆಗ ಡಾಕ್ಟರ್ನ ಅಲ್ಲಿ ಸಾವಾಗಿ ಬಿಡುತ್ತೆ. ನಂತರ ಅವರಿಬ್ರು ಅಲ್ಲಿಂದ ಹೊರಗೋಗೋ ದಾರಿನ ಹುಡುಕ್ತಾರೆ. ಆಗ ಅವರಿಗೆ ನೆನಪಾಗುತ್ತೆ ಡಾಕ್ಟರ್ ಒಂದು ಶಿಪ್ ನಲ್ಲಿ ಬಂದಿರೋದು. ಅದನ್ನ ಕಂಡುಡುಕಿ ಸಮುದ್ರಕ್ಕೆ ಹಾರಿ ಸ್ವಿಮ್ ಮಾಡ್ತಾ ಆ ಶಿಪ್ ಕಡೆನೆ ಹೋಗ್ತಾರೆ. ಈ ಕಡೆ ರೇಗೆ ಅಲ್ಲಿ ನಡೀತಿರೋ ವಿಷಯದ ಬಗ್ಗೆ ಅರಿವೇ ಇರಲ್ಲ. ಸ್ವಲ್ಪ ಹೊತ್ತು ಬಿಟ್ಟು ಬಂದು ನೋಡಿದಾಗ ಅಲ್ಲಿ ಎಲ್ಲ ವಸ್ತುನು ಚಲಪಿಲಿಯಾಗಿರುತ್ತೆ. ಜೊತೆಗೆ ಡಾಕ್ಟರ್ನ ಡೆಡ್ ಬಾಡಿನೂ ಅಲ್ಲೇ ಬಿದ್ದಿರುತ್ತೆ. ಅದನ್ನ ನೋಡಿ ಸಮಥಿಂಗ್ ಇಸ್ ರಾಂಗ್ ಅಂತ ಡಾಕ್ಟರ್ ಬಂದ ಆ ಸಣ್ಣ ಬೋಟ್ ನ ನೋಡ್ತಾನೆ. ಅದು ಅಲ್ಲೇ ಇರುತ್ತೆ. ಹಾಗಾಗಿ ಈ ಹುಡುಗಿರು ಈ ಬೋಟ್ ಅಲ್ಲೇ ಅಡಗಿ ಕೂತಿರ್ಬೇಕು ಅಂತ ಬೋಟ್ ಪೂರ್ತಿ ಹುಡುಕ್ತಾನೆ. ಆದ್ರೆ ಅವನಿಗೆ ಆ 2 ಹುಡುಗಿರು ಸಿಗೋದೇ ಇಲ್ಲ. ಅದ್ರಿಂದ ಅವನು ಬೋಟ್ ನ ಮೇಲೆ ಹೋಗಿ ಸರ್ಚಿಂಗ್ ಲೈಟ್ ಆನ್ ಮಾಡ್ಬೇಕಾದ್ರೆ ಅವರಿಬ್ರು ನೀರಲ್ಲಿ ಡಾಕ್ಟರ್ ಶಿಪ್ ಕಡೆ ಹೋಗೋದು ಕಾಣಿಸುತ್ತೆ. ತಕ್ಷಣನೇ ಅವನ ಶಿಪ್ ನ ಸ್ಟಾರ್ಟ್ ಮಾಡ್ತಾನೆ. ಆದ್ರೆ ಆ ಶಿಪ್ ಸ್ಟಾರ್ಟೇ ಆಗ್ತಿರಲ್ಲ. ನಂತರ ಕೆಳಗೆ ಇಂಜಿನ್ ರೂಮ್ ಗೆ ಹೋಗಿ ನೋಡಿದ್ರೆ ಯಾರೋ ಇಂಜಿನ್ ನ ವೈಯರೇ ಕಟ್ ಮಾಡಿರ್ತಾರೆ. ಅದು ಬೇರೆ ಯಾರು ಆಗಿರೋಲ್ಲ, ಕಾಯನೇ ಆಗಿರ್ತಾಳೆ. ಯಾವಾಗ ಅವಳು ಇಂಜಿನ್ ರೂಮ್ ಗೆ ಹೋಗಿದ್ಲೋ ಆಗ್ಲೇ ಈ ಕೆಲ್ಸನ ಅವಳು ಮಾಡಿರ್ತಾಳೆ. ಅವಳಿಗೆ 100% ಶೋರ್ ಇರುತ್ತೆ ರೇ ವಾಪಸ್ ಅವರಿಬ್ರನ್ನ ಹುಡ್ಕೊಂಡ್ ಬಂದೇ ಬರ್ತಾನೆ ಅಂತ. ಈ ಕಡೆ ಕ್ಲಾರಗೆ ಇಂಜುರಿ ಆಗಿದ್ದ ಕಾರಣ ಈಜಡ್ತಾ ಶಿಪ್ ತನಕ ಹೋಗೋದು ಕಷ್ಟ ಆಗ್ತಿರುತ್ತೆ. ಕಾಯ ಅವಳ ಪೂರ್ತಿ ಪ್ರಯತ್ನ ಮಾಡ್ತಾಳೆ ಹೇಗಾದ್ರೂ ಮಾಡಿ ಕ್ಲಾರನ ಶಿಪ್ ತನಕ ಕರ್ಕೊಂಡು ಹೋಗೋಕೆ. ಆದ್ರೆ ಕ್ಲಾರನಿಂದ ಮಾತ್ರ ಈಜಡೋಕೆ ಆಗ್ತಿರಲ್ಲ. ಅದ್ರಿಂದ ಕಾಯ ನಿರ್ಧಾರ ಮಾಡ್ತಾಳೆ ಅವಳೊಬ್ಳೆ ಶಿಪ್ಪಿನ ತನಕ ಹೋಗಿ ಯಾರನ್ನಾದ್ರೂ ಅವರಿಬ್ರ ಸಹಾಯಕ್ಕೆ ಕರಿಬೇಕು ಅಂತ ಈಜಡ್ತಾ ಶಿಪ್ಪಿನ ತನಕ ಹೋಗಿ ತಲುಪ್ತಾಳೆ. ಕೀ ಇಲ್ಲಿದ್ದ ಕಾರಣ ಶಿಪ್ ನ ಸ್ಟಾರ್ಟ್ ಮಾಡೋಕೆ ಆಗ್ತಿರಲ್ಲ. ಅಲ್ಲಿ ಅವಳಿಗೊಂದು ರೇಡಿಯೋ ಸಿಗುತ್ತೆ. ಅದರ ಮುಖಾಂತರ ಕೋಸ್ಟ್ ಗಾರ್ಡ್ ಗೆ ಕನೆಕ್ಟ್ ಆಗಿ ಹೇಳ್ತಾಳೆ ನಾನು ಸಮುದ್ರದಲ್ಲಿ ಸಿಕ್ಕಾಕೊಂಡಿದೀನಿ, ನನ್ನ ಹತ್ರ ಶಿಪ್ ನ ಕೀನೂ ಇಲ್ಲ ಅಂತ. ಅವರು ಅವಳಿಗೆ ಪಿಕ್ಕರ್ ಹೆಸರಿನ ಡಿವೈಸ್ ಹುಡುಕೋಕೆ ಹೇಳ್ತಾರೆ. ಅವಳು ಅದನ್ನ ಹುಡುಕ್ತಾಳೆ ಕೂಡ. ಆದ್ರೆ ಅದು ಅವಳಿಗೆ ಸಿಗಲ್ಲ, ಬದಲಾಗಿ ಫ್ಲೇರ್ ಸಿಗುತ್ತೆ. ಆದ್ರೆ ಫ್ಲೇರ್ ನಿಂದ ಅವಳಿರೋ ಲೊಕೇಶನ್ ನ ಕಂಡು ಹುಡುಕೋದು ಸಾಧ್ಯ ಇರಲ್ಲ. ಯಾಕಂದ್ರೆ ಅವಳಿರೋ ಲೊಕೇಶನ್ ತುಂಬಾನೇ ದೂರ ಇದ್ದಿರುತ್ತೆ. ಅದಕ್ಕೆ ಪಿಕ್ಕರ್ ನಿಂದ ಲೊಕೇಶನ್ ಅವರ ತನಕ ಕಳಿಸ್ಲೇಬೇಕಾಗಿರುತ್ತೆ. ಅದಕ್ಕೋಸ್ಕರ ಮತ್ತೆ ಆ ಪಿಕ್ಕರ್ ನ ಹುಡುಕೋಕೆ ಸ್ಟಾರ್ಟ್ ಮಾಡ್ತಾಳೆ. ಈ ಬಾರಿ ಅವಳಿಗೆ ಆ ಡಿವೈಸ್ ಸಿಗುತ್ತೆ ಕೂಡ. ಅದನ್ನ ಆಕ್ಟಿವ್ ಮಾಡ್ಬೇಕಂದ್ರೆ ನೀರೊಳಗೆ ಎಸಿಬೇಕಾಗಿರುತ್ತೆ. ಅದನ್ನ ಎಸಿಬೇಕಂತ ಹೊರಗೆ ಹೋಗ್ಬೇಕಾದ್ರೆ ಯಾರೋ ಅವಳ ಶಿಪ್ಪಿನ ಕಡೆ ಬರೋದು ಕಾಣಿಸುತ್ತೆ. ಅದು ರೇನೆ ಅಂತ ಅಲ್ಲೇ ಇದ್ದ ರೂಮ್ ಒಳಗೆ ಹೋಗಿ ಅಡಿಗೆ ಕುತ್ಕೋತಾಳೆ. ಅದು ಡಾಕ್ಟರ್ ನ ಬೆಡ್ರೂಮ್ ಆಗಿರುತ್ತೆ. ಅಲ್ಲಿ ಅವನ ಫ್ಯಾಮಿಲಿ ಫೋಟೋನು ಇರುತ್ತೆ. ಅದರಿಂದ ಅವನಿಗೆ 2 ಹೆಣ್ಮಕ್ಳಿರೋದು ಗೊತ್ತಾಗುತ್ತೆ. ತನಗೂ 2 ಹೆಣ್ಮಕ್ಳಿದ್ರೂನು ದುಡ್ಡಿನ ಆಸೆಯಿಂದ ಬೇರೆ ಹೆಣ್ಮಕ್ಳ ಜೀವನ ಸ್ವಲ್ಪನೂ ಕರ್ಣೆ ಇಲ್ದೆ ತೆಗ್ದು ಬಿಡ್ತಿದ್ದಲ್ವಾ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಈ ಕಡೆ ಏನೋ ಸದ್ದಾಗುತ್ತೆ. ಹಿಂದೆ ತಿರುಗಿ ನೋಡ್ಬೇಕಾದ್ರೆ ರೇ ಅವಳನ್ನ ಹಿಡಿದು ಅವಳ ಹೊಟ್ಟೆಗೆ ಚಾಕು ಹಾಕ್ತಾನೆ. ಕಾಯ ಅಲ್ಲೇ ಗಾಯಾಳಾಗಿ ಬಿದ್ದೋಗ್ತಾಳೆ. ಆಗ ಅವಳು ಅವನನ್ನ ಕಂಟ್ರೋಲ್ ಮಾಡೋಕೆ ಅವನ ಮೇಲೆ ಪ್ರೀತಿ ಇರೋ ರೀತಿ ಅವನನ್ನ ಹಗ್ ಮಾಡ್ಬೇಕು ಅನ್ನೋ ರೀತಿ ಅವನ ಮುಂದೆ ತೋರಿಸ್ಕೊತಾಳೆ. ಅವನು ಅದನ್ನೇ ನಿಜ ಅಂತ ನಂಬಿ ಅವಳತ್ರ ಹೋದಾಗ ಅವಳು ಅವನ ಬಾಯಿಗೆನೆ ಫ್ಲೇರ್ ಬಿಡ್ತಾಳೆ. ಅದರಿಂದ ಅವನು ಅಲ್ಲೇ ಒದ್ದಾಡಿ ಸತ್ತೋಗ್ಬಿಡ್ತಾನೆ. ಆದ್ರೆ ಕಾಯಾಗೀಗ ಎದ್ದು ಕೂರುವಷ್ಟು ಶಕ್ತಿ ಇರಲ್ಲ. ಆದ್ರೂ ಕಷ್ಟಪಟ್ಟು ಆ ಡಿವೈಸ್ ನ ನೀರಿಗೆ ಎಸಿತಾಳೆ. ಆದ್ರೆ ಅದು ನೀರೊಳಗೆ ಬೀಳಲ್ಲ, ಶಿಪ್ ನ ತುದಿಯಲ್ಲೇ ಸ್ಟಕ್ ಆಗಿ ಬಿಡುತ್ತೆ. ಈ ಕಡೆ ಕಾಯನು ನೋವಿನಿಂದ ಅಲ್ಲೇ ಅನ್ಕಾನ್ಶಿಯಸ್ ಆಗಿ ಹೋಗ್ತಾಳೆ. ಆದ್ರೆ ರಾತ್ರಿ ಪೂರ್ತಿ ಸಮುದ್ರದ ಅಲೆಯಿಂದ ಆ ಶಿಪ್ ಅಲ್ಲಾಡ್ತಾ ಹೋಗುತ್ತೆ. ಅದರಿಂದ ಆ ಡಿವೈಸ್ ನೀರೊಳಗೆ ಬಿದ್ದು ಆಕ್ಟಿವ್ ಆಗಿ ಅವರ ಲೊಕೇಶನ್ ಕೋಸ್ಟ್ ಗಾರ್ಡ್ ತನಕ ಹೋಗಿ ತಲುಪುತ್ತೆ. ಮರುದಿನ ಬೆಳಿಗ್ಗೆ ಆಗುವಷ್ಟರಲ್ಲೇ ಕೋಸ್ಟ್ ಗಾರ್ಡ್ ಅಲ್ಲಿಗೆ ಬಂದು ಕಾಯನ ಕಾಪಾಡ್ತಾರೆ. ಅಲ್ಲೇ ರೇನ ಡೆಡ್ ಬಾಡಿನೂ ಬಿದ್ದಿರುತ್ತೆ. ನಂತರ ಅವಳನ್ನ ಕರ್ಕೊಂಡು ಅಲ್ಲಿಂದ ಹೋಗ್ಬೇಕಾದ್ರೆ ಸಮುದ್ರದಲ್ಲಿ ತೇಲ್ತಿರೋ ಕ್ಲಾರನ್ನು ಕಾಣಿಸ್ಕೋತಾಳೆ. ಅವಳನ್ನು ಮೇಲಕ್ಕೆತ್ತಿ ರೆಸ್ಕ್ಯೂ ಮಾಡ್ತಾರೆ. ಕೊನೆಗೂ ಅವರಿಬ್ರು ಆ ರಾಕ್ಷಸನ ಕೈಯಿಂದ ತಪ್ಪಿಸ್ಕೊಂಡಿರ್ತಾರೆ. ಇದನ್ನೇ ನೆನೆಸ್ಕೊಂಡು ಅವರಿಬ್ರು ಒಬ್ರನ್ನೊಬ್ರು ನೋಡಿ ಖುಷಿ ಆಗ್ತಾರೆ. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಇಲ್ಲಿವರೆಗೂ ಬಂದಿದ್ದೀರಿ ಅಂದ್ರೆ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ಹೋಗಿ.